ಸ್ನೇಹಿತರೆ, ದಿನಾ ನ್ಯೂಸ್ ಪೇಪರ್ ಓಪನ್ ಮಾಡಿದ್ರೆ, ಟ್ವಿಟರ್ ನೋಡಿದ್ರೆ ಒಂದೇ ಸುದ್ದಿ. ಗೂಗಲ್ನಲ್ಲಿ 10,000 ಜನ ಲೇ ಆಫ್, ಅಮೆಜಾನ್ನಿಂದ ಕೆಲಸಗಾರರ ವಜಾ, ಎಐ ಬಂತು, ಸಾಫ್ಟ್ವೇರ್ ಜಾಬ್ಸ್ ಡೇಂಜರ್ ಅಂತ. ಇದೆಲ್ಲ ನೋಡ್ತಿದ್ರೆ ಭಯ ಆಗತ್ತೆ ಅಲ್ವಾ? ನಿಮ್ಗೆ 1 ಲಕ್ಷ ಅಥವಾ 2 ಲಕ್ಷ ಸಂಬಳ ಇರಬಹುದು. ಆದ್ರೆ ನೀವು ಕೇವಲ ಆ ಒಂದೇ ಒಂದು ಜಾಬ್ ಮೇಲೆ, ಒಂದೇ ಸ್ಯಾಲರಿ, ಸಿಂಗಲ್ ಸೋರ್ಸ್ ಆಫ್ ಇನ್ಕಮ್ ಮೇಲೆ ಡಿಪೆಂಡ್ ಆಗಿದ್ರೆ, ಬಿಲೀವ್ ಮೀ, ನೀವು ದೊಡ್ಡ ಡೇಂಜರ್ನಲ್ಲಿದ್ದೀರಾ. ವಾರೆನ್ ಬಫೆಟ್ ಹೇಳ್ತಾರೆ, ನೆವರ್ ಡಿಪೆಂಡ್ ಆನ್ ಅ ಸಿಂಗಲ್ ಇನ್ಕಮ್. ಒಂದೇ ಆದಾಯ ಇರೋದು ಶೂನ್ಯಕ್ಕೆ ಅತಿ ಹತ್ತಿರವಾದ ನಂಬರ್. ನಿಮ್ಮ ಬಾಸ್ಗೆ ಒಂದು ದಿನ ಮೂಡ್ ಆಫ್ ಆದ್ರೆ ಸಾಕು, ನಿಮ್ಮ ತಿಂಗಳ EMI, ಮನೆ ಬಾಡಿಗೆ ಎಲ್ಲವೂ ಸ್ಟಾಪ್ ಆಗೋಗತ್ತೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ? 2. 9 to 5 ಜೊತೆಗೆ 6 to 9. ನಿಮ್ಮನ್ನ ಕಾಪಾಡೋದು ಕೇವಲ ಒಂದು ಸೈಡ್ ಹಸಲ್ ಅಥವಾ ಸೆಕೆಂಡ್ ಇನ್ಕಮ್ ಮಾತ್ರ. ನೀವು ಬೆಳಿಗ್ಗೆ 9ರಿಂದ ಸಂಜೆ 5ರವರೆಗೆ ನಿಮ್ಮ ಬಾಸ್ನ ಶ್ರೀಮಂತ ಮಾಡಲು ಕೆಲಸ ಮಾಡ್ತೀರಾ. ಆದ್ರೆ ಸಂಜೆ 6ರಿಂದ 9ರವರೆಗೆ ನಿಮ್ಮನ್ನ ನೀವು ಶ್ರೀಮಂತರನ್ನಾಗಿ ಮಾಡ್ಕೊಳ್ಳಲು ಕೆಲಸ ಮಾಡಬೇಕು. ತುಂಬಾ ಜನ ಅನ್ಕೋತಾರೆ, ಅಯ್ಯೋ ಆಫೀಸ್ ಮುಗಿಸಿ ಬರೋಷ್ಟರಲ್ಲಿ ಸುಸ್ತಾಗಿರುತ್ತೆ, ವೀಕೆಂಡ್ನಲ್ಲಿ ರೆಸ್ಟ್ ಮಾಡಬೇಕು ಅಂತ. ನೆನಪಿಡಿ, ರೆಸ್ಟ್ ಮಾಡೋ ಟೈಮ್ ಇದಲ್ಲ. ನಿಮ್ಮ ಫ್ಯಾಮಿಲಿನ ಸೇಫ್ ಮಾಡಬೇಕು ಅಂದ್ರೆ ನೀವು ನಿಮ್ಮ ಸ್ಕಿಲ್ಸ್ನ ಮಾನಿಟೈಸ್ ಮಾಡಲೇಬೇಕು. ಹೇಗೆ ಮಾಡೋದು? 3. ಸ್ಕಿಲ್ಸ್ನ ದುಡ್ಡಾಗಿ ಬದಲಾಯಿಸಿ. ನಿಮ್ಮ ಹತ್ರ ಯಾವ ಸ್ಕಿಲ್ ಇದೆ ಅಂತ ಯೋಚನೆ ಮಾಡಿ. ನಿಮ್ಗೆ ಎಕ್ಸೆಲ್ ಚೆನ್ನಾಗಿ ಬರುತ್ತಾ? ಚಿಕ್ಕ ಪುಟ್ಟ ಬಿಸ್ನೆಸ್ಗಳಿಗೆ ಡೇಟಾ ಎಂಟ್ರಿ ಮಾಡಿಕೊಡಿ, ಫ್ರೀಲ್ಯಾನ್ಸಿಂಗ್. ನಿಮ್ಗೆ ಚೆನ್ನಾಗಿ ಮಾತಾಡೋಕೆ ಬರುತ್ತಾ? ಯೂಟ್ಯೂಬ್ ಚಾನೆಲ್ ಶುರು ಮಾಡಿ ಅಥವಾ ಪಾಡ್ಕಾಸ್ಟ್ ಮಾಡಿ. ನಿಮ್ಗೆ ಫೋಟೋಗ್ರಫಿ ಇಂಟ್ರೆಸ್ಟ್ ಇದೆಯಾ? ವೀಕೆಂಡ್ನಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಅಥವಾ ಇವೆಂಟ್ ಕವರ್ ಮಾಡಿ. ಇವತ್ತು ಇಂಟರ್ನೆಟ್ ಇದೆ. ಅಪ್ವರ್ಕ್, ಫೈವರ್ನಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ಅಮೆರಿಕಾದ ಕ್ಲೈಂಟ್ಗಳಿಗೆ ಮನೆಯಲ್ಲೇ ಕೂತು ಕೆಲಸ ಮಾಡಿ ಡಾಲರ್ಗಳಲ್ಲಿ ಸಂಪಾದನೆ ಮಾಡಬಹುದು. 4. ಡಿಜಿಟಲ್ ಆಸ್ತಿ. ಮತ್ತೊಂದು ದಾರಿ ಅಂದ್ರೆ ಡಿಜಿಟಲ್ ಅಸೆಟ್ಸ್ ಕ್ರಿಯೇಟ್ ಮಾಡೋದು. ನೀವು ಯಾವುದಾದ್ರೂ ಒಂದು ಟಾಪಿಕ್ನಲ್ಲಿ ಎಕ್ಸ್ಪರ್ಟ್ ಆಗಿದ್ರೆ ಒಂದು ಆನ್ಲೈನ್ ಕೋರ್ಸ್ ರೆಕಾರ್ಡ್ ಮಾಡಿ ಅಥವಾ ಇ-ಬುಕ್ ಬರೆಯಿರಿ. ಅದನ್ನ 1 ಸಲ ರೆಕಾರ್ಡ್ ಮಾಡಕ್ಕೆ ಟೈಮ್ ತಗೊಳುತ್ತೆ, ಆದ್ರೆ ಆಮೇಲೆ ಅದನ್ನ ನೀವು 100 ಜನಕ್ಕೂ ಮಾರಬಹುದು, 1000 ಜನಕ್ಕೂ ಮಾರಬಹುದು. ಇದನ್ನೇ ಪ್ಯಾಸಿವ್ ಇನ್ಕಮ್ ಅನ್ನೋದು. ನಿಮ್ಮ ಮೇನ್ ಸ್ಯಾಲರಿ ಹೋದ್ರೂ ಈ ಸೈಡ್ ಇನ್ಕಮ್ ನಿಮ್ಮ ಮನೆ ನಡೆಸುತ್ತೆ. ಮಲ್ಟಿಪಲ್ ಇನ್ಕಮ್ ಅನ್ನೋದು ಇವತ್ತಿನ ಕಾಲದಲ್ಲಿ ಲಕ್ಸರಿ ಅಲ್ಲ, ಅದು ನೆಸೆಸಿಟಿ, ಅಗತ್ಯ. ನೀವು ನಿಮ್ಮ ಬಿಡುವಿನ ವೇಳೆಯಲ್ಲಿ ಯಾವ ಸೈಡ್ ಹಸಲ್ ಮಾಡ್ತಿದ್ದೀರಾ? ಐಡಿಯಾಸ್ ಇದ್ರೆ ಕಮೆಂಟ್ನಲ್ಲಿ ಶೇರ್ ಮಾಡಿ. ನಿಮ್ಮ ಕೆರಿಯರ್ ಗ್ರೋತ್ಗೆ ಹೆಲ್ಪ್ ಆಗೋ ಇಂತಹ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ.